ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ಸಿಂಪಲಾಗಿ ಬ್ಲೌಸ್ಗೆ ಬ್ಯಾಕ್ ನೆಕ್ ಡಿಸೈನ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲು, ಕೇವಲ 2 ನಿಮಿಷ 3 ನಿಮಿಷದಲ್ಲಿ ಈ ಡಿಸೈನ್ನ ನಾವು ಮಾಡ್ಕೋಬೋದು. ನಿಮಗೆ ಕುಚ್ಚಾಕೋಕ್ಕೆ ಬಂದರೆ ಸಾಕು, ಈ ಡಿಸೈನ್ನ ಆರಾಮಾಗಿ ಮಾಡ್ಕೋಬೋದು. ಅದು ಯಾವ ಡಿಸೈನ್ ಅಂತ ನೋಡೋಕ್ಕೂ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣ್ತಾ ಇರುವಂಥ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ಡಿಸೈನ್ ಮಾಡೋಣ. ನಾನು ಈ ಥರ 2 ಇಂಚಿಗೆ ಈ ಥರ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳೋಣ ಪೀಸ್ನ. ಈ ಪೀಸ್ನ ಸೀದಾ ಮಾಡ್ಕೊಳ್ಳಿ. ಇವಾಗ ನಾನು ಈ ಪಟ್ಟಿನ ಥರ ಸೀದಾ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ನೋಡಿ ಈ ಥರ ಕುಚ್ಚು ಕಟ್ಟೋದು ಥ್ರೆಡ್ ಸಿಗುತ್ತಲ್ಲ, ಈ ದಾರನ ಒಂದು 100 ಎಳೆ ಬರೋ ಥರ ಸುತ್ಕೊಳ್ಳೋಣ. ನನಗೆ ಇದು ಒಂದು 5 ಕುಚ್ಚು ಬರೋ ಥರ ಬೇಕು, ಅಷ್ಟಕ್ಕೆ ಸುತ್ಕೊತಾ ಇದ್ದೀನಿ. ಈ ಥರ ನಾನು 5 ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ. ಆವಾಗಲೇ ಈ ಥರ ಪಟ್ಟಿನ ಕಟ್ ಮಾಡ್ಕೊಂಡಿದ್ವಲ್ಲ, ಸ್ಟಿಚ್ ಮಾಡಿ ಸೀದಾ ಮಾಡ್ಕೊಂಡಿದ್ವಲ್ಲ, ಆ ಪಟ್ಟಿಗೆ ಈ ಕಡೆ ಸೈಡಿಂದ ಎಡ್ಜ್ಗೆ 1 ಇಂಚು ಬಿಟ್ಟಿದ್ದೀನಿ. 1 ಇಂಚು ಬಿಟ್ಟು ನಾನು ಇದಕ್ಕೆ 9 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. 9 ಇಂಚ್ ತೊಗೊಂಡು ಒಟ್ಟಲ್ಲಿ ಆ ಕಡೆ ಈ ಕಡೆ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಸೆಂಟರಲ್ಲಿ 9 ಇಂಚ್ಗೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 9 ಇಂಚನ್ನೇ ಯಾಕೆ ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ನೀವೆಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇವಾಗ ನಾವು ಬ್ಲೌಸಲ್ಲಿ ಶೋಲ್ಡರಿಂದ ಡೌನು 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. 2 ಅಥವಾ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇಲ್ಲಿಗೆ ಈ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ, ಅಟ್ಯಾಚ್ ಮಾಡ್ಕೊಳ್ಳಿ. ನಾವು ಈ ಪಟ್ಟಿನ ಹೊಲಿಯೋದು ಅಟ್ಯಾಚ್ ಮಾಡೋದು ತುಂಬ ಈಸಿಯಾಗಿರ್ಬೋದು, ಆದರೆ ಎಷ್ಟು ಶೋಲ್ಡರ್ಗೆ ಯಾವ ರೀತಿ ಪಟ್ಟಿನ ಎಷ್ಟು ಇಂಚಿಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನು ನೆಕ್ಸ್ಟ್ ನಾನು ಕ್ಲಿಯರಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಮತ್ತು ಬ್ಯಾಕ್ ಸೈಡು ಇನ್ನೊಂದು ಸೈಡ್ಗೂ ಈ ಪಟ್ಟಿನ ನಾನು ಸೇಮ್ ಈ ಕಡೆ ಹೇಗೆ ಅಟ್ಯಾಚ್ ಮಾಡಿದ್ವಿ ಅದೇ ರೀತಿ ಆ ಕಡೆ ಸೈಡ್ಗೂ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವಾಗ ಇದು ಯಾಕೆ ಇಷ್ಟು ಲೂಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮದು ಪೂರ್ತಿ ಶೋಲ್ಡರ್ ಎಷ್ಟಿದೆ ಅದನ್ನು ಅಳತೆ ಮಾಡಿಕೊಂಡು ನಾವು ಈ ಪಟ್ಟಿನ ಹಾಕಬೇಕಾಗ್ತದೆ. ನಾವು ವೇರ್ ಮಾಡಿದಾಗ ಬ್ಲೌಸು ಈ ಥರ ಕೂರೋದಿಲ್ಲ, ಯಾವಾಗಲೂ ಈ ರೀತಿಯೇ ವೇರ್ ಮಾಡಿದಾಗ ಈ ರೀತಿಯೇ ಕೂತ್ಕೊಳ್ಳೋದು. ಸೊ ಪಟ್ಟಿನ ಅದಕ್ಕೆ ಈ ಥರ ತೊಗೊಂಡಿದ್ದೀನಿ. ಅಂದರೆ ನಮ್ಮದು ಶೋಲ್ಡರು ಪೂರ್ತಿ ಭುಜ 14 ಇಂಚಿದೆ. ಇಲ್ಲಿ ನಾವು 2.5 ಇಂಚು ಒಂದು ಕಡೆ ಶೋಲ್ಡರ್ ಬಂದಿದೆ, 2 ಕಡೆಯಿಂದ 5 ಇಂಚು ಶೋಲ್ಡರ್ನ ಲೆಸ್ ಮಾಡಿದ್ರೆ ಇನ್ನು 9 ಇಂಚು ಉಳ್ಕೊಳ್ಳುತ್ತೆ. ಆ 9 ಇಂಚನ್ನ ನಾನು ಈ ಪಟ್ಟಿಲಿ ರೆಡಿ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದೇ ಮೆಜರ್ಮೆಂಟ್ ತಗೊಂಡು ನೀವು ಕೂಡ ಮಾಡಬೇಕಾಗುತ್ತೆ. ನಾನಿವಾಗ ಈ ಪಟ್ಟಿಗೆ 1.5 ಇಂಚ್ಗೆ ಒಂದೊಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಒಂದೂವರೆ ಇಂಚ್ಗೆ ಅಂದರೆ ಇಲ್ಲಿ ನಮಗೆ 5 ಬರ್ತವೆ. 5 ಮಾರ್ಕ್ನ ಹಾಕಿದ್ದೀನಿ.
ಇವಾಗ ನೋಡಿ ಈ ಥರ ನಾನು ಆಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಕುಚ್ಚು ಥ್ರೆಡ್ಡಿಂದ ಇದನ್ನು ಸ್ಟಿಚ್ ಮಾಡೋಣ. ಇವಾಗ ಈ ರೆಡಿ ಮಾಡಿರೋ ಕುಚ್ಚುಗಳನ್ನ ಒಂದೊಂದಾಗಿ ನೀಟಾಗಿ ಹೊಲ್ಕೊಳ್ಳಿ. ಇದನ್ನು ತುಂಬ ಗಟ್ಟಿಯಾಗಿ ಹೊಲಿಬೇಕಾಗುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದೇ ರೀತಿ ಎಷ್ಟು ಕುಚ್ಚುಗಳನ್ನ ಬೇಕಾಗುತ್ತೆ, ನಿಮಗೆ ಎಷ್ಟು ಕುಚ್ಚು ಬೇಕು ಅಂತ ಅನಿಸುತ್ತೆ ಅಷ್ಟು ಕುಚ್ಚುಗಳನ್ನು ಇದೇ ರೀತಿ ರೆಡಿ ಮಾಡಿಕೊಂಡು ಆ ಪಟ್ಟಿಗೆ ಪೂರ್ತಿ ಸ್ಟಿಚ್ ಮಾಡ್ಕೊಬಿಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಓಕೆ ನೋಡಿ, ಫಿನಿಶಿಂಗ್ ಆದಮೇಲೆ ಈ ರೀತಿ ಬಂದಿದೆ ಡಿಸೈನು. ಡಿಸೈನ್ ತುಂಬ ಸಿಂಪಲ್ ಆದರೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನೀವು ಮಾಡಿ ವೇರ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.